ಜೀವನದಲ್ಲಿ ಎಲ್ಲವೂ ಮುಗಿದಿದೆ, ನನಗೆ ಗೆಲುವೇ ಇಲ್ಲವೇ ಮತ್ತು ಬರೀ ಕಷ್ಟಗಳೇ ನನಗೆ ಎದುರಾಗುತ್ತಿವೆ, ಸುಖವೇ ಇಲ್ಲವೇ ನನ್ನ ಹಣೆಬರಹದಲ್ಲಿ ಎನ್ನುವವರು ಒಮ್ಮೆ ಈ ವಿಡಿಯೋವನ್ನು ನೋಡಿ. ದೊಡ್ಡ ನಗರವೊಂದರಲ್ಲಿ ಆನಂದ್ ಎಂಬ ಯುವಕನಿರ್ತಾನೆ. ಅವನು ತುಂಬ ಪ್ರಾಮಾಣಿಕ ಮತ್ತು ಕಠಿಣ ಪರಿಶ್ರಮಿ ಆಗಿರ್ತಾನೆ. ಆದರೆ ಅವನ ಜೀವನದಲ್ಲಿ ಒಂದಾದ ಮೇಲೊಂದರಂತೆ ಕಷ್ಟಗಳು ಎದುರಾಗ್ತಾ ಇರ್ತವೆ. ಅವನು ಕೆಲಸ ಮಾಡುತ್ತಿದ್ದಂತಹ ಕಂಪನಿಯೂ ಕೂಡ ದಿವಾಳಿಯಾಗ್ಬಿಡುತ್ತೆ. ಅವನ ಉಳಿತಾಯವೆಲ್ಲವೂ ಮುಗ್ದೋಗ್ಬಿಡುತ್ತೆ. ಅವನ ಹತ್ತಿರದ ಸ್ನೇಹಿತರು ಮತ್ತು ಸಂಬಂಧಿಕರೂ ಸಹ ಅವನ ದೂರವಿಡಲು ಪ್ರಾರಂಭಿಸ್ತಾರೆ. ನಂತರ ಅವನಿಗೆ ಜೀವನದಲ್ಲಿ ಇನ್ನೇನೂ ಇಲ್ಲ ಅಂತ, ಆನಂದ್ಗೆ ಜೀವನದಲ್ಲಿ ಇನ್ನೇನೂ ಉಳಿದಿಲ್ಲ ಎಂದು ಅನಿಸ್ಬಿಡುತ್ತೆ. ಮಾನಸಿಕವಾಗಿ ತುಂಬ ಕುಗ್ಗೋಗ್ತಾನೆ. ಅವನು ತನ್ನ ಊರನ್ನು ಬಿಟ್ಟು ದೂರದ ಊರಿಗೆ ಹೊರಟೋಗ್ಬಿಡ್ತಾನೆ. ದಾರಿಯಲ್ಲಿ ಅವನಿಗೆ ಒಬ್ಬ ವಯಸ್ಸಾದ ಸನ್ಯಾಸಿ ಭೇಟಿಯಾಗ್ತಾರೆ. ಆನಂದ್ನ ಮುಖದ ನೋವನ್ನು ಗಮನಿಸಿದಂತಹ ಸನ್ಯಾಸಿ, ಮಗನೇ, ಯಾಕಿಷ್ಟು ಚಿಂತಿತನಾಗಿದ್ದೀಯಾ ಅಂತ ಕೇಳಿದಾಗ, ಜೀವನದಲ್ಲಿ ಕಷ್ಟಗಳು ಬಂದಾಗ ನಾವು ಕುಗ್ಗಿ ಹೋಗಬಾರದು ಅಂತ ಹೇಳ್ತಾರೆ. ಆನಂದ್ ತನ್ನ ನೋವನ್ನು ಹೇಳ್ಕೊಳ್ತಾನೆ. ಸ್ವಾಮೀಜಿ, ನಾನು ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ. ನನ್ನ ಪರಿಶ್ರಮಕ್ಕೆ ಯಾವುದೇ ಫಲ ಸಿಗಲಿಲ್ಲ. ನನ್ನ ಭವಿಷ್ಯವೇ ಕತ್ತಲಾಗಿ ಬಿಟ್ಟಿದೆ ಸ್ವಾಮೀಜಿ ಅಂತ ಹೇಳಿದಾಗ, ಆಗ ಸನ್ಯಾಸಿ ನಗುತ್ತಾ ಆನಂದ್ನನ್ನು ತಮ್ಮ ಆಶ್ರಮದ ತೋಟಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಬಿದಿರಿನ ಗಿಡಗಳಿರ್ತವೆ. ಸನ್ಯಾಸಿ ಹೇಳ್ತಾರೆ, ನೋಡು ಮಗನೇ, ನಾನು ಈ ತೋಟದಲ್ಲಿ ಬಿದಿರಿನ ಬೀಜ ಮತ್ತು ಮಲ್ಲಿಗೆ ಗಿಡದ ಬೀಜವನ್ನು ಒಟ್ಟಿಗೆ ನೆಟ್ಟಿದ್ದೆ. ಮಲ್ಲಿಗೆ ಗಿಡವು ಕೆಲವೇ ತಿಂಗಳುಗಳಲ್ಲಿ ಬೆಳೆದು ಹೂಗಳನ್ನು ನೀಡಿತು. ಆದರೆ ಬಿದಿರಿನ ಬೀಜ ಮಾತ್ರ ಒಂದಿಂಚು ಬೆಳೆಯಲೇ ಇಲ್ಲ. ನಾನು ಪ್ರತಿದಿನ ನೀರಾಕುತ್ತಿದ್ದರೂ ಅದು ಹಾಗೆಯೇ ಇತ್ತು. ಹೀಗೆ 1-2-3 ವರ್ಷಗಳು ಕಳೆದವು. ಮಲ್ಲಿಗೆ ಗಿಡ ತನ್ನ ಸೌಂದರ್ಯವನ್ನು ಹರಡಿಕೊಂಡಿತು. ಆದರೆ ಬಿದಿರು ಮಣ್ಣಿನಲ್ಲೇ ಅಡಗಿ ಕುಳಿತಿತ್ತು. ಆದರೆ 5ನೇ ವರ್ಷದ ಆರಂಭದಲ್ಲಿ ಕೇವಲ 6 ತಿಂಗಳ ಅವಧಿಯಲ್ಲಿ ಆ ಬಿದಿರಿನ ಸಸಿ ಬರೋಬ್ಬರಿ 80-100 ಅಡಿಗಳಷ್ಟು ಎತ್ತರಕ್ಕೆ ಬೆಳೆದು ನಿಂತಿತು. ಆಗ ಗುರುಗಳು ಆ ವ್ಯಕ್ತಿಗೆ ಹೀಗೆ ಹೇಳ್ತಾರೆ, ನೋಡಿದೆಯಾ ಮಗನೇ, ಕಳೆದ 4 ವರ್ಷಗಳ ಕಾಲ ಬಿದಿರು ಮೇಲ್ನೋಟಕ್ಕೆ ಬೆಳೆಯಲಿಲ್ಲ ಎಂದು ನೀನು ನಿರಾಶೆಗೊಂಡಿದ್ದೆ. ಆದರೆ ಆ ಬಿದಿರು ಆ 4 ವರ್ಷಗಳಲ್ಲಿ ತನ್ನ ಬೇರುಗಳನ್ನು ಭೂಮಿಯ ಆಳಕ್ಕೆ ಭದ್ರವಾಗಿ ಬಿಡುತ್ತಿತ್ತು. ಅದೇ ಬಲವಾದ ಬೇರುಗಳೇ ಇಷ್ಟು ಎತ್ತರದ ಬಿದಿರಿಗೆ ಆಧಾರವಾದವು. ನಿನ್ನ ಜೀವನದಲ್ಲಿ ನೀನು ಎದುರಿಸುತ್ತಿರುವ ಸೋಲು ಮತ್ತು ನಿರಾಶೆಗಳು ಆ ಬಿದಿರು ತನ್ನ ಬೇರುಗಳನ್ನು ಗಟ್ಟಿಗೊಳಿಸುತ್ತಿರುವ ಸಮಯ. ದೇವರು ನಿನ್ನನ್ನು ಕೈಬಿಟ್ಟಿಲ್ಲ. ಬದಲಿಗೆ ಭವಿಷ್ಯದಲ್ಲಿ ನೀನು ದೊಡ್ಡ ಸಾಧನೆ ಮಾಡಲು ನಿನ್ನನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಗಟ್ಟಿಗೊಳಿಸುತ್ತಿದ್ದಾವೆ. ನಿರಾಶೆಗೆ ಒಳಗಾಗಬೇಡ. ತಾಳ್ಮೆಯಿಂದ ಪ್ರಯತ್ನ ಮುಂದುವರಿಸು. ನಿನಗೂ ನಿನ್ನದೇ ಆದ ಗೆಲುವಿನ ಸಮಯ ಬಂದೇ ಬರುತ್ತದೆ ಮಗನೇ ಎಂದು ಸ್ವಾಮೀಜಿ ಆ ಯುವಕನಿಗೆ ಹೇಳುತ್ತಾರೆ. ನಮ್ಮ ಜೀವನದಲ್ಲಿ ಕಷ್ಟಗಳು ಬರುವುದು ನಮ್ಮ ಮುಂದಿನ ಸುಖದ ಜೀವನಕ್ಕಾಗಿ. ನಮ್ಮ ಜೀವನದಲ್ಲಿ ಈಗ ನಾವು ಸೋಲು ಅನುಭವಿಸುತ್ತಿದ್ದರೆ ಅದು ನಮ್ಮ ಮುಂದಿನ ಗೆಲುವಿಗಾಗಿ. ಭಯಪಡದೆ ಏನೇ ಆದರೂ ಧೈರ್ಯದಿಂದ ಮುನ್ನುಗ್ಗಿ. ಎಲ್ಲವೂ ಒಳ್ಳೆಯದೇ ಆಗುವುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.